ಎವ್ರಿವಾನ್, ಬರ್ರಿ ಇವತ್ತು ದೇಸಿ ಸ್ಟೈಲ್ ಒಳಗೆ ನೂಡಲ್ಸ್ ಮಾಡೋಣ ಅಂತ ಹೇಳಿ. ಮುಂಚೆ ಒಂದು ಬಾಳ್ನಿ ತೊಗೊಂಡು ಅದ್ರೊಳಗೆ ಎಣ್ಣೆ ಹಾಕಿ, ಆಮೇಲೆ ತೆಳ್ಳಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಬೇಕು, ಆಮೇಲೆ ಉದ್ದುದ್ ಹೆಚ್ಚಿದ್ದ ಕ್ಯಾರೆಟ್ ಹಾಕ್ಬೇಕು, ಅದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಬೇಕು, ಇಲ್ಲಿ ಭಾಳಷ್ಟು ಕ್ಯಾಬೇಜ್ ಹಾಕ್ಬೇಕು, ಆಮೇಲೆ ಎಲ್ಲದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಒಳಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು, ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಜೊತೆ ಅದನ್ನ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ವೆಜಿಟೇಬಲ್ಸ್ ಒಳಗೂ ಒಂದು ಮಸ್ತ್ ಅಂದ ಫ್ಲೇವರ್ ಬರ್ತದ. ಆಮೇಲೆ ಅದರ ಒಳಗೆ ನೂಡಲ್ಸ್ ಮಸಾಲ ಹಾಕ್ಬೇಕು. ಅದನ್ನ ಮತ್ತು ಸ್ವಲ್ಪ ಖಾರ ಮಾಡಲಿಕ್ಕೆ ಸ್ವಲ್ಪ ಪೆರಿ ಪೆರಿ ಮಸಾಲನೂ ಹಾಕ್ಬೇಕು. ಆಮೇಲೆ ಅದ್ರೊಳಗೆ ಎಲ್ಲ ಸಾಸಸ್ ಹಾಕ್ಬೇಕು. ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಆಮೇಲೆ ಸೋಯಾ ಸಾಸ್ ಹಾಕ್ಬೇಕು. ಖಾರ ಸೇರ್ತದಂತ ಹೇಳಿ ನಾನು ಶೇಜ್ವಾನ್ ಚಟ್ನಿನೂ ಹಾಕೀನಿ. ಖರೆ ಇದು ಆಪ್ಷನಲ್ ಅದ, ನಿಮಗೆ ಖಾರ ಸೇರ್ತಿದ್ರೆ ನೀವು ಹಾಕ್ರಿ, ಇಲ್ಲಾಂದ್ರೆ ಬಿಟ್ಟರು ನಡೀತದ. ಆಮೇಲೆ ಅದನ್ನ ಎಲ್ಲ ವೆಜಿಟೇಬಲ್ಸ್ ಜೊತೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಪ್ರತಿಯೊಂದು ಬೈಟ್ ಒಳಗೂ ಮಸ್ತ್ ಅಂತ ಫ್ಲೇವರ್ ಬರ್ತದ. ಆಮೇಲೆ ನಾವು ಇನ್ನೊಂದು ಕಡೆ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿರೋ ನೂಡಲ್ಸನ್ನ ಸ್ಟ್ರೇನ್ ಮಾಡ್ಕೊಂಡು ಅದರ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಬಾಯ್ಲ್ಡ್ ನೂಡಲ್ಸನ್ನ ಎಲ್ಲ ಮಸಾಲ ಜೊತೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ನಮ್ದು ದೇಸಿ ಸ್ಟೈಲ್ ಸ್ಪೈಸಿ ನೂಡಲ್ಸ್ ರೆಡಿ ಆಗ್ತಾವ. ನೀವು ಇದನ್ನ ಮನೆ ಒಳಗೆ ಟ್ರೈ ಮಾಡ್ರಿ. ಆಮೇಲೆ ನಂಗೆ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್ ವಿತ್ ಅನದರ್ ನ್ಯೂ ವಿಡಿಯೋ. ಬಾಯ್.